ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಕ್ಕಪ್ಪ ಅಂತಂದರೆ ನಾನು ಹಾಕೋ ವೀಡಿಯೋಸು ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ. ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂದರೆ, ನಮ್ಮ ಮರಿಗಳಿಗೆ ಬೆಳಿಗ್ಗೆನೇ ಮೇವು ಕೊಡ್ತಾಯಿದ್ದೆ 8 ಗಂಟೆಗೆಲ್ಲ. ಏನಕ್ಕಪ್ಪ ಅಂದರೆ ನಾನು ಇವಕ್ಕೆ ಫೀಡ್ ಕೊಡ್ತಾ ಇರೋದು ಒನ್ ಟೈಮು. ಸೊ ಹಂಗಾಗ್ಬಿಟ್ಟು ಮಾರ್ನಿಂಗಲ್ಲಿ ಫೀಡ್ ಕೊಡ್ತಾಯಿಲ್ಲ, ಈವ್ನಿಂಗ್ ಟೈಮ್ ಮಾತ್ರ ಫೀಡ್ ಕೊಡೋದ್ರಿಂದ ಮಾರ್ನಿಂಗು 8 o'clockಗೆಲ್ಲ ಹುಲ್ ಕೊಡ್ತಾಯಿದ್ದೆ. ಸೊ ಇವತ್ತು ರಾಗಿ ಹುಲ್ ತಂದಿಲ್ಲ ಅಂತ ಹೇಳ್ಬಿಟ್ಟು ಮುಸ್ಕಿನ ಜೋಳ ಸಪ್ಪೆ ತೊಗೊಂಬಂದು ಚಾಫ್ ಕಟ್ರಿಗೆ ಚಾಫ್ ಮಾಡಿಕೊಂಡು ಸೊ ಎಲ್ಲ ಮರಿಗಳಿಗೆಲ್ಲ ಕೊಟ್ಟೆ. ಸೊ ಮಾರ್ನಿಂಗ್ ಟೈಮು ನನಗೆ ಸರಿಯಾಗಿ ವಾಚ್ ಮಾಡೋಕ್ಕಾಗಲ್ಲ, ಮರಿಗಳು ಯಾವ್ದು ತಿಂತಾಯಿದೆ ಯಾವ್ದು ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ನಾನು ನೋಡೋದಕ್ಕಾಗಲ್ಲ, ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಅಬ್ಸರ್ವೇಷನ್ ಕಡಿಮೆನೇ. ಆದರೂ ಹುಲ್ ಕೊಟ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಹುಲ್ಲು ಹಾಕ್ಬಿಟ್ಟು, ಮತ್ತು ನಮ್ಮ ಮನೆಯಲ್ಲಿ ಕುರಿ ಇದೆ, ಅದ್ರ ಮರಿಗಳಿಗೂ ಮಾರ್ನಿಂಗ್ ಟೈಮಲ್ಲಿ ಫೀಡ್ ಕೊಡ್ತೀರಿ, ಈವ್ನಿಂಗ್ ಕೊಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಈವ್ನಿಂಗ್ ಟೈಮಲ್ಲಿ ತಾಯಿ ಜೊತೆ ಇರುತ್ತೆ, ತಾಯಿ ಜೊತೆ ಇದ್ದಾಗ ಫೀಡಿಂಗ್ ಅದು ಮಾಡೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಈ ಮಾರ್ನಿಂಗ್ ಟೈಮಲ್ಲೇ ಅದಕ್ಕೆ ಮಾಮೂಲಿ ಜೋಳ ಫೀಡು ಮತ್ತು ಕಡಲೆ ಹಿಂಡಿ ಕೊಡ್ತೀರಿ. ಮತ್ತು ಅದಕ್ಕೂ ಅಣುಲ್ಲೇ ಕೊಡ್ತಾಯಿದ್ದೀನಿ, ಅದಕ್ಕೂ ಮುಸ್ಕಿನ ಜೋಳ ಸಪ್ಪೆ ಕೊಟ್ಟು ಮತ್ತು ಡಬ್ಬಲ್ಲಿ ನೀರು ಇಡ್ತಾರೆ, ಅದು ಸಪ್ರೇಟಲ್ಲಿ ಎಲ್ಲದಕ್ಕೂ ಡಬ್ಬಲ್ಲಿ ನೀರು ಹಾಕ್ಬಿಟ್ಟು. ಸೊ ಅದಕ್ಕೆ ಏನಪ್ಪ ಅಂತಂದರೆ ಆ ಮರಿಗಳಿಗೆ ಒಂದೊಂದು ಮರಿಗೂ ಬಾಯಿಗೆ ಹಾಕೋಕ್ಕಾಗಲ್ಲ ಲಿವರ್ ಟಾನಿಕ್ಕು. ಸೊ ಹಂಗಾಗ್ಬಿಟ್ಟು ನಾನು ಈ ವಾಟರ್ ಡಬ್ಬಲ್ಲೇ ಮಿಕ್ಸ್ ಮಾಡಿಕೊಂಡೆ. ಯಾವುದಪ್ಪ ಅದು ಲಿವರ್ ಟಾನಿಕ್ ಅಂತಂದರೆ ಫ್ಯೂಲಿ ಲೈವ್ ಅಂತ. ಸೊ ಅದು ಗ್ರೋತ್ ಪ್ರಮೋಟರ್ ಇದೆ, ಚೆನ್ನಾಗಿದೆ ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನನಗೆ. ಸೊ ನೀವು ಯೂಸ್ ಮಾಡಿ, ಚೆನ್ನಾಗಿ. ಸೊ ಮತ್ತು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅಲ್ಲಿ ನೀವು ವಾಟರ್ ಡಬ್ಬಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಹೊರಟಿದ್ದು ಮನೆ ಕಡೆ ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಆಗಲೇ 8:45. ಸೊ ಹಂಗಾಗ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಹೋದೆ, ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನಾನು ಹೊರಟಿದ್ದು ವೆಂಕಟೇಶ್ವರ ವೆಟ್ ಫಾರ್ಮ್. ಸೊ ಇದು ಲೊಕೇಟ್ ಆಗಿರೋದು ಬಂದುಬಿಟ್ಟು ಮನಸ್ ಸರ್ಕಲ್, ಗೌರಿಬಿದನೂರು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲ ತರಹದ ಎಲ್ಲ ಪ್ರಾಣಿಗಳಿಗೂ ಔಷಧಿಗಳು ದೊರೆಯುತ್ತವೆ ಮತ್ತು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ಅಲ್ಲಿಂದ ಮೆಡಿಸಿನ್ ತೊಗೊಂಡು ಡ್ಯೂಟಿಗೆ ಹೋಗ್ಬಿಟ್ಟೆ. ಮತ್ತು ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಸಂಜೆ ಬಂದುಬಿಟ್ಟು ಮರಿಗಳಿಗೆ ಫೀಡ್ ಕೊಟ್ಟು ಒಂದು ಸ್ವಲ್ಪ ವಾಚ್ ಮಾಡೋಣ, ಯಾವ ಮರಿ ತಿಂತಾಯಿದೆ ಯಾವ ಮರಿ ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ವಾಚ್ ಮಾಡಬೇಕಾದ್ರೆ 2 ಮರಿ ತಿಂತಾ ಇರಲಿಲ್ಲ. ಯಾಕಪ್ಪ ಅಂತ ನೋಡೋಕೆ ಹೋದರೆ ಅದಕ್ಕೆ ಸ್ವಲ್ಪ ನಾನ್ ಡೈಜೆಸ್ಟ್ ಆಗಿತ್ತು. ಸೊ ಹಂಗಾಗಿ ಅದಕ್ಕೊಂದೆರಡು ಇಂಜೆಕ್ಷನ್ ಮಾಡಿಕೊಂಡು ಮಧ್ಯದಲ್ಲಿ ಹಾಕ್ಕೊಂಡೆ. ಮತ್ತು 10 ಗಂಟೆಯಲ್ಲಿ ಬಂದು ಹುಲ್ಲು ಕೊಟ್ಟಾಗ ಅಷ್ಟಲ್ಲಿ ಸರಿ ಹೋಗಿತ್ತು. ತುಂಬ ಖುಷಿ ಆಯಿತು. ಇವತ್ತಿನ ಸಮಾಚಾರ ಇಷ್ಟ ಫ್ರೆಂಡ್ಸ್. ನನ್ನ ವಿಡಿಯೋ ಏನಾದರೂ ಒಂಚೂರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್